ಫೈನಲಿ 2 ಹಾಲ್ಟ್ ಆದ್ಮ್ಯಾಗ 3ನೇ ದಿನಕ್ಕೆ ಲೋಡ್ ಸಿಕ್ತು ನಮ್ಗೆ. ಪ್ರೀತಮ್ ಅಂತ ನಮ್ಮ ಸಬ್ಸ್ಕ್ರೈಬರ್ ಅಂತ ಬಂದು ಗಾಡಿ ನೋಡಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯ್ತು ಬ್ರದರ್. ನೋಡ್ತೀರಿ ವಿಡಿಯೋ ಸಪೋರ್ಟ್ ಮಾಡ್ತೀರಿ? ಹಾಂ ಬ್ರೋ ಮಾಡ್ತೀವಿ. ಅವರ ಹೋದ್ರೆ ಹೋಗಲಿ, ಮೊದಲು ಊರ ಕಡೆ ಹೋಗಿ ಆ ಕಡೆಯಿಂದ ಮತ್ತೆ ಗುಜರಾತ್ ತುಂಬ್ತೀನಿ. ನಮಗೆ ಲೋಕಲ್ ವರ್ಕೌಟ್ ಆಗಲ್ಲ. ಒಂದು ಪಾಯಿಂಟ್ ಅಂತ ಹೇಳಿ ಕರೆಸಿ, ಈಗ 2ನೇ ಪಾಯಿಂಟ್ ಇದಾದ್ಮೇಲೆ ಇನ್ನೂ 3ನೇ ಪಾಯಿಂಟ್ ಇದೆ ಅಂತ. ಅಲ್ಲೇನು ಕೈ ಮಾಡತ್ತ ನಮ್ಮ ದಾದಾ ಅಲ್ಲಿ ಸಂಧ್ಯಾಗ ಒಳಗೆ ಹಾಕ್ಬೇಕತ್ತ ಗಾಡಿ. ನಮಸ್ಕಾರ ಎಲ್ಲ ಸೌಕರ್ ಮಂದಿಗೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂತೀನಿ. ನಮ್ಮ ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ವಿಡಿಯೋ ನಾವು ಎಲ್ಲಿರೋದಂದ್ರೆ, ಈಗ ನಾವಿರೋದು ಶಿವಮೊಗ್ಗದಾಗ. ಹಿಂದಿನ ವಿಡಿಯೋದಾಗ ನೋಡ್ರಿ ನೀವು, ಬೆಂಗಳೂರು ಬಿಡದಿಯಿಂದ ಶಿವಮೊಗ್ಗಕ್ಕೆ ಕಾಯಿಲ್ ತುಂಬ್ಕೊಂಬಂದಿದ್ವಿ. ಕಾಯಿಲ್ ಖಾಲಿನೂ ಆಯ್ತು ಅವತ್ತು ಸಾಯಂಕಾಲ. ನಿನ್ನೆ ಸಾಯಂಕಾಲ ಖಾಲಿ ಆಯ್ತು ಗಾಡಿ. ಖಾಲಿ ಆದ ತಕ್ಷಣ ಸೀದಾ ಬಂದಿದ್ದು ನಾವು ಶಿವ ಆಫೀಸ್ ಬಂದೀವಿ. ಇಲ್ಲೇ ಶಿವಮೊಗ್ಗ ಸಿಟಿ ಅಂತ ಸ್ವಲ್ಪ ಹೊರಗೆ ಶಿವ ಆಫೀಸ್ ಪಾರ್ಕಿಂಗ್ ಇದು ನೋಡ್ಬೋದು. ಅಲ್ಲಿ ನಿಂತ ನಾವು ಭೀಮಾ ಕಾಣ್ಬೋದು. ಏನು ಮ್ಯಾಲೆ ಕಾಣೋದು ಅದ ಶಿವ ಆಫೀಸ, ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಮ್ಯಾಲೆ ಕಾಣೋದ ನಿಮ್ಗೆ ಶಿವ ಆಫೀಸ. ಮೊದಲು ಆ ಕಡೆ ಇತ್ತು, ಈಗ ಇಲ್ಲಿ ಹೊರಗಡೆ ಮಾಡ್ಯಾರ ನೋಡ್ಬೋದು. ಭೀಮಾ ಎಲ್ಲ ನಿಂತ ನಿನ್ನೆ ಬಂದು ಅಲ್ಲೇ ಹಾಕಿವಿ. ಅಂದ್ರೆ ಸ್ವಲ್ಪ ಹಿಂದೆ ಹಾಕಿದ್ವಿ, ನೈಟ್ ಸರಿಯಾಗಿ ಕಾಣಲಿಲ್ಲ, ಗಾಳಿ ಎಲ್ಲ ಜರ್ ಕೊಡಾಕತ್ತು ಬಿಟ್ಟದು. ಮತ್ತೆ ತೆಗೆದು ಬೆಳಗ್ಗೆ ಈಗ ಮುಂದೆ ಹಾಕಿವಿ. ಇವತ್ತು ಸಂಡೇ ಆಗೋ ಕಾರಣದಿಂದ ಯಾವುದೇ ಲೋಡಿಂಗ್ ಇಲ್ಲ. ಲೋಡಿಂಗ್ ಬರಾಕತ್ತಾವು. ಗೋಕಾಕ್ ಐತನ ಹತ್ರ ಅದ್ರ ಸ್ವಲ್ಪ ಬಾಡಿಗೆ ಸಿಕ್ಕಾಪಟ್ಟೆ ಕಮ್ಮಿ ಐತೆ. ನೋಡೋಣ ಇಲ್ಲಿಂದ ಮತ್ತೆ ಲಾಂಗ್ ತುಂಬಕ್ಕೆ ಅನ್ಕೊಂಡಿನಿ, ಗುಜರಾತ್ ತುಂಬಬೇಕು ಅನ್ಕೊಂಡಿನಿ. ನೋಡೋಣ ಗುಜರಾತ್ ಸಿಗುತ್ತೋ ಎಲ್ಲಿ ಸಿಗುತ್ತೋ, ಇಲ್ಲ ಊರಿಗೆ ಹೋಗಿ ಆ ಕಡೆಯಿಂದ ಮತ್ತೆ ಸಕ್ಕರೆ ಲೋಡ್ ಮಾಡ್ಕೊಂಡು ಗುಜರಾತ್ ಹೋಗೋನು. ಯಾರ್ಯಾರು ವಿಡಿಯೋ ನೋಡತ್ತೀರಿ ಎಲ್ಲರಿಗೆ ಒಂದು ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ತೀರಿ. ಸಿಕ್ಕಾಪಟ್ಟೆ ವ್ಯೂಸ್ ಬರಾಕತ್ತಾವು, ಸಿಕ್ಕಾಪಟ್ಟೆ ಒಂದು ಲೆವೆಲಿಗೆ ವ್ಯೂಸ್ ಬರತ್ತಾವು. ಪ್ಲೀಸ್ ಎಲ್ಲರಿಗೆ ರಿಕ್ವೆಸ್ಟ್, ವಿಡಿಯೋ ನೋಡತ್ತಿರಲ್ಲ ಒಂದು ಲೈಕ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಇವತ್ತು ಶಿವಮೊಗ್ಗ ಬಂದು ಒಂದು 2ನೇ ದಿನ, ಸೋಮವಾರ ಇವತ್ತು. ನಿನ್ನೆ ಸಂಡೇ, ಮೊನ್ನೆ ಶನಿವಾರ ನೈಟ್ ಖಾಲಿ ಮಾಡ್ಕೊಂಡ್ಬಂದು ನಿನ್ನೆ ನಿಂತೀವಿ. ನಿನ್ನೆ ಯಾವುದೇ ರೀತಿ ರೋಡ್ ಆಗಲಿಲ್ಲ, ಸುಮ್ಮನೆ ಇಲ್ಲೇ ಹೊರಗಡೆ ಊಟ ಮಾಡೋದು ಮಲ್ಕೊಳ್ಳೋದು ಮಾಡಿದ್ವಿ. ಅದಕ್ಕೆ ಯಾವುದೇ ರೀತಿ ವಿಡಿಯೋನು ಮಾಡಲಿಲ್ಲ. ಎಲ್ಲಿ ಗಾಡಿ ಹಾಕಿದ್ವಿ ಅಲ್ಲೇ ಹಾಕಿದ್ವಿ. 100 ಗಾಡಿ ನೋಡ್ಬೋದು. ಆ ಕಡೆ ನಮ್ಮೊಂದು ಬಾಗೇವಾಡಿ ಗಾಡಿ, ನಮ್ಮ ಪರಿಚಯದವ್ರ ಗಾಡಿ ಐತಿ. ಆ ಗಾಡಿಯವರು ನಾವು ಇಲ್ಲೇ ನಿಂತ್ಬಿಟ್ಟಿವಿ. ಅವರು ಅವತ್ತ ಬಂದರು, ನಾನು ಅವತ್ತ ಬಂದು ನಿಂತೀನಿ. ನಿನ್ನೆ ಯಾವುದೇ ರೀತಿ ಲೋಡ್ ಸೆಟ್ ಆಗಲಿಲ್ಲ. ಇವತ್ತು ನೋಡ್ಬೇಕು, ಆಫೀಸ್ನ ಯಾರೂ ಬಂದಿಲ್ಲ. ಬಂದ ತಕ್ಷಣ ಏನಾಗುತ್ತೆ ನೋಡ್ಬೇಕು. ಅಡುಗೆ ಉಪ್ಪಿಟ್ಟು ಮಾಡ್ಕೋಗತ್ತೀವಿ ನಾಷ್ಟ, ಯಾಕಂದರೆ ಇಷ್ಟು ದಿನ ಅಡುಗೆ ಮಾಡಲಿಲ್ಲ. ಇವತ್ತು ಉಪ್ಪಿಟ್ಟು ಮಾಡ್ಬೇಕಂತೇಳಿ ಎಲ್ಲ ಹೆಚ್ಚಾಗತ್ತೀವಿ. ಅಡುಗೆ ಮಾಡ್ಕೊಂಡು ಅಲ್ಟಿಂಗ್ ಆದರೆ ಸಿಕ್ಕಾಪಟ್ಟೆ ಖರ್ಚು, ಮತ್ತು ನಮ್ಗೆ ಅಂದ್ಕೊಂಡಂಗೆ ಸಿಗೋದು ಇಲ್ಲ ಮೊದಲೇ. ಮತ್ತು ಇಲ್ಲಿ ಹೋಟೆಲ್ ಒಂದು ಸರಿಯಾಗಿಲ್ಲ. ಆ ಗಡೆಗೆ ಅಡುಗೆ ಮಾಡತ್ತೀವಿ. ಆ ಗಡೆ ಅಡುಗೆ ಅಂದರೆ ನಾವು ಉಪ್ಪಿಟ್ಟು ನಾಷ್ಟ ಮಾಡಕತ್ತೀವಿ, ಮತ್ತೇನಿಲ್ಲ. ಆ ಗಡೆ ಉಪ್ಪಿಟ್ಟು ಮಾಡತ್ತೀವಿ. ಇಲ್ಲಿ ನಾನು ಹೆರ್ಚ್ಕೊಡಕತ್ತೀನಿ, ಇಬ್ಬರು ಸೇರೆ ಮಾಡತ್ತೀನಿ. ನಿನ್ನೆ ರಾತ್ರಿನೂ ಅಲ್ಲೇ ಅಡುಗೆ ಮಾಡಿದ್ರು. ಆ ಗಡೆಗೆ ಅದ್ರಾಗ ಊಟ ಮಾಡಿದ್ವಿ. ಈಗೂ ಅದ ಗಡೆ ಮಾಡಕತ್ತಾರೆ. ಸ್ವಲ್ಪ ನಾನು ಸುಮ್ಮನೆ ಹೆರ್ಚ್ಕೊಡಕತ್ತೀನಿ. ನೋಡು ಏನು ಲೋಡ್ ಆಗುತ್ತೆ. ಟೈಮ್ ಈಗ ಇಷ್ಟು 9 ಗಂಟೆ 11 ನಿಮಿಷ. ಬರ್ಬೋದು ಇನ್ನೊಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಒಳಗೆ ಬರ್ಬೋದು ಆಫೀಸ್ನವರು. ಬಂದಾಗ ಏನು ಪೊಸಿಷನ್ ನೋಡ್ಕೊಂಡು ಇಲ್ಲಿಂದ ಕಿತ್ತನ ಗಾಡಿ ಮೊದಲು. ಯಾಕಂದ್ರೆ ಏನು ಸಿಕ್ಕರು ಇವತ್ತು ಕಿತ್ತಬೇಕು ಅನ್ಸಾದತ್ ಗಾಡಿ. ಯಾಕಂದ್ರೆ ನಿಂತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್. ಆಲ್ರೆಡಿ ಇವತ್ತು 14-15 ಇರ್ಬೋದು ಡೇಟ್. ಮತ್ತು EMI ಅವು ಇವೆಲ್ಲ ಬರ್ತಾವೆ. ಮೊದಲು ಇಲ್ಲಿಂದ ಕಿತ್ಕೊಂಡು ಹೋಗ್ಬೇಕು. ಈ ಟ್ರಿಪ್ ಪೂರ್ತಿ ಲಾಸ್ ಇತ್ತು. ಈ ಟ್ರಿಪ್ ಪೂರ್ತಿ 68,000 ದಂಡ ಕಟ್ಟಲೇಬೇಕಾಗಿತ್ತು ಯಾವಾಗಿದ್ರು. ಅದಂತೂ ನಾನು ಒಪ್ಕೊತೀನಿ, ಯಾವಾಗಾದ್ರೂ ಕಟ್ಟಲೇಬೇಕು. ಬಟ್ ಆದರೂ ಇಲ್ಲಿ ನಮ್ಮ ಲೋಕಲ್ದಾಗ ನನಗೆ ದುಡ್ಡು ಉಳಿಯಲ್ಲ. ಹೊರಗಡೆ ನೋಡ್ಬೇಕು ಏನಾದರೂ. ಬರ್ರಿ ಆಫೀಸ್ನಾಗ ಬಂದ ತಕ್ಷಣ ಏನೈತಿ ನೋಡ್ಕೊಂಡು ಸಿಗೋಣ. ಉಪ್ಪಿಟ್ಟು ರೆಡಿ ಆಯಿತು. ಬ್ಯಾಟಿಂಗ್ ಮಾಡಿ ಮುಂದೆ ನೋಡೋಣ ಲೋಡಿಂಗ್. ಫೈನಲಿ 2 ಹಾಲ್ಟ್ ಆದ್ಮ್ಯಾಗ 3ನೇ ದಿನಕ್ಕೆ ಲೋಡ್ ಸಿಕ್ತು ನಮ್ಗೆ. ಲೋಡ್ ಏನು ಸಿಕ್ಕಾಪಟ್ಟೆ ದೂರ ಇಲ್ಲ. ಶಿವಮೊಗ್ಗ ವ್ಯಾಗಿನಿಂದ ಆನವಟ್ಟಿ ಅಂತ ಇಲ್ಲಿಂದ 100 ಕಿಲೋಮೀಟ್ರ್. ಶಿಕಾರಿಪುರ ಹಾನಗಲ್ಲು ಆ ಕಡೆ ಬರುತ್ತೆ. ಫೈನಲಿ ಇಷ್ಟು ದಿನ ನಿಂತ್ಕೊಂಡು ಸಾಕಾಗಿ, ಯಾಕಂದ್ರೆ ಯಾವುದೇ ರೀತಿ ಲೋಡ್ ಇಲ್ಲದೆ ಇರೋ ಕಾರಣಕ್ಕೆ ತುಂಬಲೇಬೇಕಾಯ್ತು. ಯಾಕಂದ್ರೆ ಊರಿಗೆ ಹೋಗ್ಬೇಕು. ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀನಿ, ಸ್ನಾನ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆನೂ ಸರಿಯಾಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಡೀಸೆಲ್ ಬರೀ ಊರಿಗೆ ಹೋಗೋವರೆಗೂ ಡೀಸೆಲ್ ಮಾತ್ರ ಆಗುತ್ತೆ. ಅಷ್ಟೇ ಆದ್ರೆ ಆಗಲಿ ಅಂತೇಳಿ ತುಂಬ್ಕೊಂಡು ಹೊಂಟಿವಿ. ಗಾಡಿ ಸ್ಟಾರ್ಟ್ ಮಾಡಿ ಆಯಿಲ್ ಚೆಕ್ ಮಾಡಿ ನಿಲ್ಲಿಸಿದ್ರು. ಈಗ ಕಾರ್ಡ್ ತೊಗೊಂಡು ಲೋಡಿಂಗ್ ಹೊಂಟೀನಿ. ಬರೀ ಲೋಡಿಂಗ್ ಹೋಗಿ ತೋರಿಸ್ತೀನಿ ನಿಮ್ಗೆ. ನೋಡ್ಬೋದು ಬೋಡ ಶಿವಮೊಗ್ಗ ಟೌನ ರೈಲ್ವೆ ಸ್ಟೇಷನ್ ಇದು. ಈ ಕಡೆ ರೈಲ್ವೆ ಸ್ಟೇಷನ್ ಪ್ಯಾಸೆಂಜರ್ದು, ಈ ಕಡೆ ವಾಗಿನೈತೆ. ಗೊಬ್ಬರ ವಾಗಿನೂ ಬಂದಿರೋದು. ನಾವು ಗೊಬ್ಬರ ತುಂಬಕ್ಕೆ ಬಂದಿದ್ದೀಗ ಗಾಡಿ ಇಲ್ಲಿಂದ ಭೀಮಾ. ನಮ್ಗೆ ಇಲ್ಲಿಂದ ಸಿಕ್ಕಿರೋದು ಆನವಟ್ಟಿ, ಬರೀ 100 ಕಿಲೋಮೀಟ್ರ್. ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಂತ 3 ದಿನ ಆಯ್ತಲ್ಲ, ಬೇಡ ಸುಮ್ಮನೆ ನಿಂತ್ಕೊಂಡು ಖರ್ಚೆ ಜಾಸ್ತಿ. ಅದಕ್ಕೆ ಊರ ಕಡೆ ತುಂಬ್ಕೊಂಡು ಹೋಗಿ ಆನವಟ್ಟಿ ಅಂತ ಸೀದಾ ಊರಿಗೆ ಹೋಗ್ಬಿಡ್ತೀನಿ. ಈಗ ಇಲ್ಲಿ ತುಂಬಿದ್ದು ಬರೀ
ಕೈಲಿಂದ ಇನ್ನೊಂದು 3-4 ಸಾವಿರ ಹೋದ್ರೆ ಹೋಗಲಿ, ಮೊದಲು ಊರ ಕಡೆ ಹೋಗಿ ಆ ಕಡೆಯಿಂದ ಮತ್ತೆ ಗುಜರಾತ್ ತುಂಬ್ತೀನಿ. ನಮಗೆ ಲೋಕಲ್ ವರ್ಕೌಟ್ ಆಗಲ್ಲ, ಯಾಕಂದ್ರೆ ಗಾಡಿಗಳು ನಿಂತ್ಬಿಡ್ತಾವೆ ಇಲ್ಲಿ. ಯಾಕಂದ್ರೆ ರೆಗ್ಯುಲರ್ ಓಡಿಸಿದ್ರೆ ನಮ್ಗೆ ಗೊತ್ತಾಗೋದು ಇಲ್ಲ. ರೆಗ್ಯುಲರ್ ಅಂದರೆ ಮೊದಲು ಓಡಿಸಿದ್ದು ವಾಪಸ್ ಈಗ ಓಡಿಸ್ತೇ ಇಲ್ಲ, ಮತ್ತು ಮೊದಲಿನ ಥರ ಬಾಡಿಗೆನೂ ಇಲ್ಲ. ಈಗ ಗಾಡಿ ಲೋಡಿಂಗ್ ಸ್ಟಾರ್ಟ್ ಆಗೈತೆ. ಕರೆಕ್ಟಾಗಿ ಚೀಲ ತುಳ್ಕೊಂಡು ಎನಿಸ್ಕೊಬೇಕು. ಇಲ್ಲ ಅಂದರೆ ಒಂದು ಚೀಲ ಮಿಸ್ ಆದ್ರೆ ಕೈಲೇ ನಾವು ದಂಡ ಕೊಡಲೇಬೇಕು. ಕೊಟ್ಟಿವಿ ನಾವು ಆಲ್ರೆಡಿ ಮೊದಲು. ತುಂಬಾಕ್ ಬರೋವರೆಗೂ ಒಂದಾಗೈತಿ, ತುಂಬಾಕ್ ಬಂದಮೇಲೆ ಒಂಥರ ಆಗೈತಿ. ಯಾಕಂದ್ರೆ ಆಲ್ರೆಡಿ ಈಗ 4ನೇ ಪಾಯಿಂಟ್ ಇರ್ಕಿತ್ತು ಹಚ್ಚೋದು. ಇವೇನು ಆಗಿನ ಡಬ್ಬಿ ಕಾಣಕತ್ತಾವಲ್ಲ, ಒಂದ್ರಾಗೇನ 60 ಟನ್ ಬಂದಿರುತ್ತಂತ ಅವ್ರು ಹೇಳಿದ್ದು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಈಗ ಆಲ್ರೆಡಿ ಬಂದು ಖಾಲಿ ಆಗ್ಬಿಟ್ಟತ್ತು. ಹಾಗೆ ನಮ್ಮದೇ ಲಾಸ್ಟ್ ಗಾಡಿ, ಯಾವುದೂ ಗಾಡಿ ಕಾಣ್ತಾ ಇಲ್ಲ. ನೋಡ್ಬೋದು ನೀವು, ನಂದೇ ಒಂದೇ ಲಾಸ್ಟ್ ಗಾಡಿ. ಎಷ್ಟೆಷ್ಟಾಗಿ ಉಳ್ದಾವಲ್ಲ ಅಷ್ಟೆಲ್ಲ ಹಾಕೊಂಡು ಹೋಗ್ಬೇಕು. ಈಗ ನೋಡೋಣ, ಏನು ಮಾಡೋಕ್ಕಾಗಲ್ಲ. ಜಗಳ ಆಡಿ ಸಾಕತ್ತಾರ ಲೇಬರ್ಗಳು. ಯಾಕಂದ್ರೆ ವಾಗಿನ ಒಬ್ಬೊಬ್ರಿಗೇನೋ ಒಪ್ಸಿರ್ತಾರಂತ. ಇನ್ನು ಬರೀ 18 ಚೀಲಕ್ಕಾಗಿ ಜಗಳ ಮಾಡಾಕ್ತಾರೆ. ನಂದು ಅಷ್ಟು ಆಗೈತಿ, ನಂದು ಇಷ್ಟು ಆಗೈತೆ ಅಂತ. ಇಷ್ಟು ಲೋಡ್ ಆಗೈತಿ, 18 ಚೀಲ ಮಾತ್ರ ಹಾಕ್ಬೇಕು. ನೋಡ್ಬೋದು, ಎಲ್ಲರೂ ಜಗಳ ಮಾಡತ್ತಾರ ರೀ ತೊಗೊಂಡು. ಲಾಸ್ಟ್ 18 ಚೀಲ ಇದ್ರಾಗಿಂದ ಕ್ರಾಸಿಂಗ್ ಮಾಡಾಕತ್ತಾರ. ಅದಷ್ಟು ಆದಮೇಲೆ ಸ್ವಲ್ಪ ತಪ್ಪಿ ಏನೋ ಸರಿಯಾಗಿ ಹೊಡಲಿಲ್ಲ ಅವ್ರು. ನಿಟ್ಟು ಎಲ್ಲಿ ಜರಿತಾವೆ ಏನು ಮಾಡ್ತಾ ಗೊತ್ತಿಲ್ಲ. ಮಳೆ ನೀವು ಬರೋ ಥರ ಇಲ್ಲ, ಸ್ವಲ್ಪ ಆಗಲೇ ಬಂದು ಹೋಯ್ತು. ನೋಡೋಣ. ಟೈಮ್ ಆಗೈತೆ 3 ಗಂಟೆ 6 ನಿಮಿಷ. ಗಾಡಿ ಲೋಡ್ ಮಾಡಿ ನಿಲ್ಸಿವಿ. ಮೇಲ್ಗಡೆ SRF ಏನು ಹಾಕಲಿಲ್ಲ ಮೇಲ್ಗಡೆ. ಬರೀ ಟೈಮ್ ಈಗ 3 ಗಂಟೆ 16 ನಿಮಿಷ. ನಮಗೆ ಬಿಲ್ ಸಿಗೋದ ಈಗ ಸಿಕ್ತು. ಬಿಲ್ ರೆಡಿ ಆಗಿತ್ತು. ಹಗ್ಗ ತಾಡ್ಪಲೆಲ್ಲ ಹಾಕೊಂಡು ನೋಡ್ಬೋದು. ಭೀಮಾಲಿಂದನ ಏರ್ ತುಂಬಾತಾರೆ ನಮ್ಮ ದಾದಾರ. ಸ್ವಲ್ಪ ಏರ್ ಒಂದು ಜಾಸ್ತಿ ಖಾಲಿ ಆಗತ್ತೆ. ನಮ್ಮ ಹಣೆ ಬರೋಣ ಅಷ್ಟು ಅನ್ಕೊತೀನಿ. ಯಾಕಂದರೆ ಒಂದೇ ಪಾಯಿಂಟ್ ಅಂತ ಹೇಳಿ ಕಳ್ಸ್ಯಾರ ಅಲ್ಲಿಂದ. ಈಗ ಲೋಡ್ ಆದ ತಕ್ಷಣ 2 ಪಾಯಿಂಟ್ ಖಾಲಿ ಮಾಡ್ಬೇಕಂತ. ಏನೂ ಮಾಡೋಕ್ಕಾಗಲ್ಲ. ಈಗ ಊರ ಕಡೆ ಹೋದ್ರೆ ಸಾಕಾಗೈತೆ ನಮಗೆ. ಅದಕ್ಕೆ ನೋಡ್ಬೋದು, ಇಲ್ಲೇನು ಬೋಗಿ ಕಾಣಾಗತ್ತಾವ ನಿಮ್ಗೆ. ಈ ಬೋಗಿ ಒಳಗಡೆ 8 ಬೋಗಿ ಒಳಗಡೆ ಲೋಡ್ ಮಾಡ್ಯಾರ ನಮ್ಮ ಗಾಡಿ. 1 ಪಾಯಿಂಟ್ ಕಿತ್ತಿ 1 ಪಾಯಿಂಟ್ನಾಗ ಒಂದು 60 ಚೀಲ 100 ಚೀಲ ಈ ಥರ ಟೋಟಲ್ 670 ಚೀಲ ಲೋಡ್ ಅದಾವೆ ನಮ್ಮ ಗಾಡಿಯಾಗ. ಇಷ್ಟೊಂದೆಲ್ಲ ಲೋಡ್ ಮಾಡಿದ್ರು. ಪಾರ್ಟಿಗೆ ಫೋನ್ ಮಾಡಿದೆ, ಪಾರ್ಟಿ ಫೋನ್ ಎತ್ತಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ 3 ಗಂಟೆ ಆಗಿರೋದ್ರಿಂದ ಹೆಂಗೆ ಹೋದ್ರು ಒಂದು 5:30-6 ಗಂಟೆಗೆ ನಾನು ಹೋಗ್ತೀನಿ. ಎಷ್ಟು ನಿಧಾನವಾಗಿ ಹೋದರು ಅಲ್ಲಿಗೆ ಪಾಯಿಂಟ್ಗೆ. ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಖಾಲಿ ಮಾಡ್ತೀರೇನೋ ಅಂತ ಕೇಳ್ಬೇಕು ಅಂದ್ಕೊಂಡು ಫೋನ್ ಮಾಡಿದ್ರು. ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ನೋಡೋಣ, ಅಲ್ಲಿ ಮುಂದೋಗಿ. ನಾವಿರೋದು ಶಿವಮೊಗ್ಗ ಬಂಕಲ್ಲಿ ಲೋಡ್ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನಮ್ಮ ಬ್ರದರ್ ಸಿಕ್ಕರೊಬ್ರು. ಹೇಳಿ ಬ್ರದರ್. ಪ್ರೀತಮ್ ಅಂತ ನಮ್ಮ ಸಬ್ಸ್ಕ್ರೈಬರ್ ಅಂತ ಬಂದು ಗಾಡಿ ನೋಡಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯ್ತು ಬ್ರದರ್. ನೋಡ್ತೀರಿ ವಿಡಿಯೋ, ಸಪೋರ್ಟ್ ಮಾಡ್ತೀರಿ? ಹಾಂ ಬ್ರೋ, ಮಾಡ್ತೀವಿ. ಈಗ ಟೈಮ್ ಆಗೈತಿ 8 ಗಂಟೆ 41 ನಿಮಿಷ. ನಾವಿರೋದು ಆನವಟ್ಟಿಯಾಗ. ಈಗ ಆಲ್ಮಟ್ಟಿ ಅಲ್ಲ, ಆನವಟ್ಟಿ. ಏನು ಶಿವಮೊಗ್ಗ ಅಂದ್ರೆ ಲೋಡ್ ಮಾಡ್ಕೊಂಬಂದು ನಿಂತೀವಿ. ಏನು ದೂರ ಅಲ್ಲ, 100 ಕಿಲೋಮೀಟ್ರ್ ಅಷ್ಟೇ. ಬಂದು ಒಂದು ಅರ್ಧ ಗಂಟೆ 1 ಗಂಟೆ ಮೇಲೆ ಆಯ್ತಾನೆ. ನಾವು ಲೇಬರ್ ಇದ್ರೆ ಖಾಲಿ ಮಾಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಲೇಬರ್ ಯಾರು ಇಲ್ಲ ಅಂತ ಬೆಳಗ್ಗೆನ ಖಾಲಿ ಮಾಡ್ಬೇಕಂತ. ಒಂದು ಅಂಗಡಿಗೆ 400 ಚೀಲ ಐತಿ, ಒಂದು ಅಂಗಡಿಗೆ 250 ಚೀಲ. ಟೋಟಲ್ 650 ಚೀಲ ಆಗೈತಿ. 670 ತಂದಿದ್ರು, 20 ಚೀಲ ಕಮ್ಮಿ ಆಯಿತು. ಬಂದು ನಿಂತೀವಿ. ನೋಡ್ಬೋದು, ಆನವಟ್ಟಿ ಹೊರಗಡೆ ಎಂಟ್ರಿಗೆ ಬಂದು ನಿಂತೀವಿ. ಅಂಗಡಿ ಏನೋ ಸ್ವಲ್ಪ ಮುಂದೆ ಐತಿ. ಪಾರ್ಟಿ ಇಲ್ಲೇ ನಿಂತ್ಕೊಳಕ್ಕಾಗ್ಯಾರ. ಇಂಡಿಯನ್ ಬಂಕ್ ಹತ್ರ ನಿಂತ್ಕೊ ಅಂತ ಹೇಳಿದ್ರು. ಇಂಡಿಯನ್ ಬಂಕ್ ಹತ್ರ ಬಂದು ನಿಂತೀವಿ. ನೋಡ್ಬೇಕು, ಬೆಳಗ್ಗೆ ಖಾಲಿ ಮಾಡ್ಕೊಂಡು. ಇಲ್ಲಂತೂ ಊಟದ್ದೇನು ವ್ಯವಸ್ಥೆ ಇಲ್ಲ. ನಾವು ಗ್ಯಾಸ್ ಆನ್ ಮಾಡ್ಬೇಕು ಇನ್ಮ್ಯಾಗ. ಒಂದು ಪಾಯಿಂಟ್ ಅಂತ ಹೇಳಿ ಕರೆಸಿ, ಈಗ 2ನೇ ಪಾಯಿಂಟ್ ಇದಾದ್ಮೇಲೆ ಇನ್ನೂ 3ನೇ ಪಾಯಿಂಟ್ ಐತಂತ. ಅಲ್ಲೇನು ಕೈ ಮಾಡತ್ತ ನಮ್ಮ ದಾದಾ. ಅಲ್ಲಿ ಸಂಧ್ಯಾಗ ಒಳಗೆ ಹಾಕ್ಬೇಕತ್ತ ಗಾಡಿ. ಸಾಕಾಗ್ಬಿಟ್ಟತಿ ಇಲ್ಲಿ ಬಂದು. ನಮಗೆ ಬರಬಾರ್ದು ಬಂದು. ಗಾಡಿಯಲ್ಲಿ ಕುಂದ್ರಲ್ಲಾರ್ದ ಜಾಗದಾಗ ತೊಗೊಂಡು ಹೋಗ್ತಾರೆ ಗೋಡನ್ ಅಂತಲ್ಲಿ ಇತ್ತಲ್ಲಿ ಅಂತ. ಈಗ ಟೈಮ್ 2 ಗಂಟೆ 49 ನಿಮಿಷ. ನಾವಿರೋದು ಆನವಟ್ಟಿ ಒಳಗಡೆನ. ಗಾಡಿ ಖಾಲಿ ಮಾಡ್ಕೊಂಡು ಯಾವಾಗ ಗಾಡಿ ಖಾಲಿ ಮಾಡ್ಕೊಂಡು ಸೈಡ್ ಬಂದು ಹಾಕಿವಿ. ಊಟಕ್ಕೆ ಹೊಂಟಿವಿ. ಈಗ 1 ಗಂಟೆಗೆ ಗಾಡಿ ಖಾಲಿ, 1 ಗಂಟೆ ಒಳಗಡೆ ಖಾಲಿ ಆಯ್ತು. ಬಟ್ ಅನ್ಲೋಡಿಂಗ್ ಪಾರ್ಟಿ ಜೋಡಿ ಬರೀ ಕಿರಿಕ ಆಯ್ತು ಇಷ್ಟೊತ್ತಕ ನಮ್ಮದು. ಯಾಕಂದರೆ ಒಬ್ಬ ಪಾರ್ಟಿ ಚೆನ್ನಾಗಿದ್ರು, ಕರೆಕ್ಟ್ ಖಾಲಿ ಮಾಡ್ಕೊಂಡ್ರು. ಬರೀ 12 ಟನ್ ಇದ್ದಿದ್ದು ಪಾರ್ಟಿಯವರು ಸ್ವಲ್ಪ ಅಲ್ಲಿ ಇಲ್ಲಿ ಕಳಿಸಿ ವಾಪಸ್ ನಾನು ಅಲ್ಲೆಲ್ಲ ಗಾಡಿ ಹಾಕಲ್ಲ ಅಂತ ಎಲ್ಲ ಜಗಳ ಆಗಿ ಹಿಂಗಾಗಿ ಗಾಡಿ ಖಾಲಿ ಆಗೈತಿ. ನಿಂತ್ಬೇಕು, MT ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಇಲ್ಲಿಂದ ಏನೋ ಸ್ವಲ್ಪ ಮಾಲ್ ಆಗಬಹುದು ಅಂತ ಹೇಳ್ಯಾರ ಟ್ರಾನ್ಸ್ಪೋರ್ಟ್ದವರು. ಅದಕ್ಕೆ ನಿಂತೀವಿ. ನೋಡ್ತೀವಿ ಸಾಯಂಕಾಲವರೆಗೂ ಏನಾದರೂ ಆದ್ರೆ ಆಯಿತು, ಇಲ್ಲಾಂದ್ರೆ ಸೀದಾ ಇಲ್ಲಿಂದ MT ಬೆಳಿಗ್ಗೆ ಹೋಗ್ಬೇಕು. 2 hours later. ಟೈಮ್ 4 ಗಂಟೆ 47 ನಿಮಿಷ.
ನಾವು ಇಲ್ಲಿ ಆನವಟ್ಟಿ ಒಳಗಡೆನೇ ಅದೀವಿ. ಯಾಕಂದ್ರೆ ಏನಾದ್ರು ಸಿಕ್ಕರೆ ಆಯ್ತು, ಇಲ್ಲಾಂದ್ರೆ ಎಂಟಿ ಸಾಯಂಕಾಲ ಹೋಗ್ಬೇಕಂತ. ನೋಡ್ಬೋದು ಯಾವ ಥರ ಮಳೆ ಹತ್ತಿಬಿಟ್ಟಕ್ಕಂತ. ಪುಣ್ಯಕ್ಕೆ ಗಾಡಿ ಹೊರಗಡೆನೇ ಖಾಲಿ ಮಾಡೀವಿ, ಅಂದ್ರೆ ಗೋಡೌನ್ ಒಳಗಡೆ ಖಾಲಿ ಆಗಿಲ್ಲ, ಹೊರಗಡೆ ಅಂಗಡಿಗಳಿಗೆ ಖಾಲಿ ಆಗಿದ್ದು ಗಾಡಿ. ಪುಣ್ಯಕ್ಕೆ ಅಲ್ಲಿ ಅವಾಗ ಮಳೆ ಬರಲಿಲ್ಲ, ಖಾಲಿ ಆದ್ಮೇಲೆ ಬಂತು. ನೋಡ್ಬೋದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಕುಂತ್ಬಿಟ್ಟು ಅದು ಒಂದು ಓಪನ್ ಐತೆ. ಆ ಕಡೆಯಿಂದ ಮಳೆ ಇಲ್ಲ ಅಂತೇಳಿ ಅದು ಇಷ್ಟು 2-3 ದಿನ ಇಲ್ಲಿ ಮಳೆ ನೋಡಿರ್ಲಿಲ್ಲ. ಇವತ್ತು ಮಾತ್ರ ಸಿಕ್ಕಂಗೆ ಹೊಡೆಯತ್ತಿಲ್ಲ. ನೋಡ್ಬೇಕು ಏನಾದ್ರು ತುಂಬಿಕೊಂಡು ಮಳೆ ಹೋಗುತ್ತೆ ಅದು ಗೊತ್ತಿಲ್ಲ. ಆನವಟ್ಟಿಯಿಂದ ಸೀದಾ ಹುಬ್ಳಿ ಕಡೆ ಎಂಟಿ ಹೊಂಟಿವಿ. ಯಾಕಂದ್ರೆ ಇಷ್ಟೊತ್ತು ನಿಂತು ಏನಾರ ಲೋಡ್ ಆಗಬಹುದೇನೋ ಅಂತೇಳಿ ಯಾವುದು ಲೋಡಿಂಗ್ ಪೊಸಿಷನ್ ಇಲ್ಲ. ಹುಬ್ಳಿಗೆ ಹೋಗೋಣ. ಹುಬ್ಳಿಯಿಂದ ಏನಾರ ಊರ ಕಡೆ ಸಿಕ್ಕರೆ ನಾಳೆ ಬೆಳಗ್ಗೆವರೆಗೂ ಹುಬ್ಳಿಯಾಗ ನಿಂತು ಅಲ್ಲಿ ನೋಡೋದು, ಇಲ್ಲಾಂದ್ರೆ ಅಲ್ಲಿಂದ ಮತ್ತೆ ಎಂಟಿನ ಹೋಗ್ಬೇಕು. ಏನು ಮಾಡೋದು, ಲೋಡಿಂಗ್ ತಿಂಗಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪೊಸಿಷನ್ ಪೂರ್ತಿ ಕಮ್ಮಿ ಐತೆ. ಲೋಡಿಂಗ್ ಎಲ್ಲಿ ಆಗ್ತಿಲ್ಲ. ಏನು ಸುಮ್ಮನೆ ಡೀಸೆಲ್ ವೇಸ್ಟ್. ಇಲ್ಲಿಂದ ಊರ ಮಟ್ಟ ಹೋಗೋದು ನಿಂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಸಮಸ್ಯೆ ಭಾಳ ಅದಾವು. ಅದಕ್ಕೆ ಆನವಟ್ಟಿ ಸಿಟಿ, ಆನವಟ್ಟಿ ಊರು ದಾಟಿದ್ವಿ. ಮುಂದೆ ಬರ್ದು ಹಾನಗಲ್ಲ, ಸೀದಾ ಹುಬ್ಳಿಗೆ ಹೋಗಿ ಪಾಚ್ಕೊಂತೀವಿ. ಬೆಳಗ್ಗೆ ಏನಾದ್ರು ನೋಡೋಣ ಅಲ್ಲಿಂದ ಆಗ್ಬಹುದು ಅಂದಾರ. ರಾಮದುರ್ಗ ಬಿಟ್ರೆ ಒಂದು 3 ಬಾಡಿಗೆ ಹೇಳ್ಯಾರ, ಆಗ್ಬಹುದು ಬಿಡ್ತಾವೇನೋ, ಕನ್ಫರ್ಮ್ ಒಂದು ಆಗಲಿಲ್ಲ. ನೋಡು ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಈಗ ಟೈಮ್ ಐತಿ 8:41. ನಾವು ಈಗ ಹುಬ್ಳಿಯಾಗ ಬಂದು ನೈಟ ಮಲ್ಕೊಂಡಿದ್ವಿ. ಇಲ್ಲಿಂದ ಲೋಡು ಮತ್ತೆ ನಮ್ಗೆ ಗದಗಿಂದ ಗುಜರಾತ್ ಸಿಕ್ಕೈತಿ. ಆಯ್ತಾ, ಇಲ್ಲಿಂದ ಗದಗ ಎಂಟಿ ಹೊಂಟಿವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ.